ವೆಲ್ಕಮ್ ಬ್ಯಾಕ್. ಚೊಂಬು ಜಾಹೀರಾತು ಕೊಟ್ಟ ನಂತರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ಮಟ್ಟದಲ್ಲಿ ವಾಕ್ಸಮರ ಉಂಟಾಗಿತ್ತು. ಜಾಹೀರಾತು ನಂತರ ಇವರು ಚಿಪ್ಪು ಅಂತ ಮಾಡಿದರು. ಅಲ್ಲಿಗೆ ಸಮಾಧಾನ ಆಗಲಿಲ್ಲ ಬಿಜೆಪಿಗೆ. ಇದೀಗ ಡೇಂಜರ್ ಅಂತ ಕೊಟ್ಟರು. ಅದಾದ ನಂತರ ಪಿಕ್ ಪಾಕೆಟ್ ಅಂತೇಳಿ ನೀವು ದುಡ್ಡು ಜಾಸ್ತಿ ಮಾಡಿದ್ದೀರಿ, ಬೆಲೆ ಏರಿಕೆ ಮಾಡಿದ್ದೀರಿ ಅಂತೇಳಿ ನಿರಂತರವಾಗಿ ಸಾಕ್ತಾ ಇದೆ. ಮತ್ತೊಂದು ಕಡೆ ಬರ ಪರಿಹಾರ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಫೈಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಆದರೆ ರೈತರಿಗೆ ಸಿಕ್ಕ ಜಯವನ್ನು ಕಾಂಗ್ರೆಸ್ ಇದೀಗ ನಮ್ಮ ಜಯ ಅಂತ ಹೇಳ್ತಾ ಇದೆ. ಇದೇ ವಿಚಾರವಾಗಿ ಇದೀಗ ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಕೂಡ. ಇವತ್ತು ಪ್ರೊಟೆಸ್ಟ್ ಯಾವ ರೀತಿ ಆಯಿತು ಬನ್ನಿ ನೋಡೋಣ. ರೈತರಿಗೆ ಪರಿಹಾರ ಕೊಡಿ, ಇಲ್ಲ ರೈತರಿಗೆ ಪರಿಹಾರ ಕೊಡಿ. ಎಸ್, ಕೇಂದ್ರ ರಾಜ್ಯದ ಮಧ್ಯೆ ಬರ ಪರಿಹಾರದ ಫೈಟ್ ಕಳೆದ 4-5 ತಿಂಗಳಿನಿಂದಲೂ ನಡೀತಾನೇ ಇದೆ. ಇನ್ನು ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಸುಪ್ರೀಂ ಮೆಟ್ಟಿಲೇರಿ ಯಶಸ್ಸು ಕಂಡಿದೆ. ಕೇಂದ್ರದ ಎಜಿ ವಾದ ಪ್ರತಿವಾದದ ಅಗತ್ಯ ಇಲ್ಲ, ಬರ ಪರಿಹಾರಕ್ಕೆ ಕ್ರಮ ಆಗಲಿದೆ ಎಂದು ಸುಪ್ರೀಂಗೆ ಅಧಿಕೃತ ಹೇಳಿಕೆಯನ್ನ ನೀಡಿದ್ದಾರೆ. ಇದರಿಂದ ರಾಜ್ಯಕ್ಕೆ ವಾರದೊಳಗೆ ಬರ ಪರಿಹಾರದ ದುಡ್ಡು ರಿಲೀಸ್ ಆಗಲಿದೆ. ಈ ವೇಳೆ ಮಾತನಾಡಿದ ಸಿಎಂ, ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಕ್ಕೆ ಬರ ಪರಿಹಾರ ಸಿಕ್ಕಿದ್ದು ಎಂದಿದ್ದಾರೆ. ಸುಪ್ರೀಂ ಕೋರ್ಟ್ನವರು ನಮ್ಮ ಪರವಾಗಿ ಕರುಣೆ ತೋರಿಸಿ ನಮ್ಮ ಪರವಾಗಿದ್ದರು. ಅಲ್ಲ ಕೇಳಪ್ಪ ಇಲ್ಲಿ, ಒಂದು ವೇಳೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರೆ ₹1 ಕೊಡ್ತಿರ್ಲಿಲ್ಲ, ಪರಿಹಾರನೇ ಕೊಡ್ತಿರ್ಲಿಲ್ಲ. ಇನ್ನು ಸಿಎಂ ಈ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದು ಹೀಗೆ: ಚುನಾವಣಾ ಆಯೋಗ ಅನುಮತಿಯನ್ನು ಕೊಟ್ಟಿದೆ, ನೀವು ನಿಮ್ಮ ಕಾನೂನು ಅಡಿಯಲ್ಲಿ ಅದನ್ನು ಹೇಗೆ ನೋಡ್ಬೋದು ಅದನ್ನು ನೋಡಿ ಅಂತ. ಅದನ್ನು ಬಂದು ಕೋರ್ಟಲ್ಲಿ ನಮ್ಮ ಸಾಲಿಟಿ ಜನರಲ್ ಅವರು ಏನು ಹೇಳಿದ್ದಾರೆ, ನಾವು ಇದನ್ನು ಚುನಾವಣಾ ಆಯೋಗ ಪರ್ಮಿಷನ್ ಕೊಟ್ಟಿರೋದ್ರಿಂದ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀರಿ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಕೋರ್ಟು ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾಳೆ 9 ಗಂಟೆಗೆ ಬಿಗ್ ಮಾರ್ನಿಂಗಲ್ಲಿ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ನಮಸ್ತೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್, ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.